ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅವಿ ಕ್ರಿಯೇಷನ್ಸ್. ನೀವು ನೋಡ್ತಾ ಇರ್ಬೋದು, ಇದು ಸಿಂಪಲ್ಲಾಗಿ ಒನ್ ಸ್ಟೆಪ್ಪಲ್ಲಿ ಹಿಂಗೆ ಈ ಸ್ಯಾರಿ ಕುಚ್ಚಾಕೋದು ಅಂತ ಈಸಿಯಾಗಿದೆ, ಬೇಗ ಆಗುತ್ತೆ. ಬನ್ನಿ ನೋಡೋಣ. ಇದಕ್ಕೆಲ್ಲ ಏನೇನು ಬೇಕಪ್ಪ ಅಂದರೆ, ನಾನಿಲ್ಲಿ ಒಂದು ರೌಂಡ್ ಬೀಟ್ ತೊಗೊಂಡಿದ್ದೀನಿ, ಮತ್ತೀಗ ರೆಗ್ಯುಲರಾಗಿ ಯೂಸ್ ಮಾಡೋ 10ನೇ ನಂಬರ್ ಕ್ರೋಶಾ ನೀಡಲ್ ತೊಗೊಂಡಿದ್ದೀನಿ, ಮತ್ತು 6 ಎಳೆ ದಾರ. ಸೊ ಇಷ್ಟು 3 ಬೇಕಾಗುತ್ತೆ ಈ ಡಿಸೈನ್ ಹಾಕೋದಕ್ಕೆ. ಈ ಡಿಸೈನ್ ಹಾಕೋದು ತುಂಬ ಸುಲಭ, 1.5 ಅವರ್ಗೆ ಎಲ್ಲ ಸ್ಯಾರಿ ಎಲ್ಲ ಮುಗ್ದು ಹೋಗುತ್ತೆ. ಸೊ ಬನ್ನಿ ನೋಡೋಣ. ಫಸ್ಟಿಗೆ ನಾನಿಲ್ಲಿ ಸ್ಯಾರಿನ ರೈಟ್ ಸೈಡ್ ನಿಮ್ಮ ಫ್ರಂಟಿಗೆ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಸ್ಯಾರಿಗಾದರೆ 2 ಸಲ ಲಾಕ್ ಮಾಡ್ಕೊಳ್ಳಿ, ನಾನಿಲ್ಲಿ ಬಟ್ಟೆ ಆಗಿರೋದ್ರಿಂದ 1 ಸಲ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತು 5 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊತಾ ಇದ್ದೀನಿ. ಇದು ಸ್ಯಾರಿ ಕುಚ್ಚು ಕಟ್ಟಲಿಕ್ಕೆ ಬೇಕಾಗುತ್ತೆ. ಸೊ ನಿಮಗೆ 5 ಬೇಡ, 4 ಸಾಕು ಅಂದರೆ 4 ಚೈನ್ ಕೂಡ ಹಾಕೋಬೋದು. ನಾನಿಲ್ಲಿ 5 ಹಾಕಿದ್ದೀನಿ. ನೆಕ್ಸ್ಟು ಬೀಡನ್ನ ಇನ್ಸರ್ಟ್ ಮಾಡಿ, ಬೀಡನ್ನ ಲಾಕ್ ಮಾಡಿ, ಇವಾಗ ನಾನು ತ್ರಿಬಲ್ ಕ್ರೋಶನ ಹಾಕ್ತಾಯಿದ್ದೀನಿ. ಡೈರೆಕ್ಟ್ ಬಟ್ಟೆಗೆ ತ್ರಿಬಲ್ ಕ್ರೋಶನ ಹಾಕ್ಕೊಂಡು ನೆಕ್ಸ್ಟು 2 ಚೈನ್ ಹಾಕ್ತಾಯಿದ್ದೀನಿ. 2 ಚೈನ್ ಹಾಕಿ ಮತ್ತು ಅದೇನು ಬೀಡ್ ಮಧ್ಯದಲ್ಲಿ ಗ್ಯಾಪ್ ಇದೆ ಅಲ್ಲಿ ನಾನು ಡಬಲ್ ಕ್ರೋಶನ ಮಾಡ್ಕೊಂಡು ಹೋಗ್ತೀನಿ. ನೀವು ನೋಡಿದ್ರೇ ಗೊತ್ತಾಗುತ್ತೆ, ಈಸಿಯಾಗಿ ಸಿಂಪಲ್ಲಾಗಿ ಹಾಕ್ಬೋದು. ಸೊ ನಾನಿಲ್ಲಿ ಇದು ಆರ್ಚ್ ಟೈಪಲ್ಲಿ ಬರುತ್ತಲ್ಲ, ಸೊ ನಾನು ಒಂದರೊಳಗೆ 10 ಕಂಬನ ಹಾಕ್ಕೊಂಡು ಹೋಗ್ತಾಯಿದ್ದೀನಿ, ಅಂದರೆ ಡಬಲ್ ಕ್ರೋಶೆ. ಸೊ ನೀವು ಹಾಕ್ಬೇಕಾದ್ರೆ ಎಣಿಸ್ಕೊಂಡು ಹಾಕಿ, ಎಲ್ಲದನ್ನೂ 10 ಹಾಕಿದ್ರೆ ನಿಮಗೆ ಒಂದೇ ಲೆವೆಲಿಗೆ ಬರುತ್ತೆ. ಇಲ್ಲ ಒಂದು 10, ಒಂದು 12 ಹಾಕಿದ್ರೆ ಒಂದು ದೊಡ್ಡ ಒಂದು ಚಿಕ್ಕ ಥರ ಕಾಣುತ್ತೆ. ಎಲ್ಲ ಒಂದೇ ಥರ ಕಾಣಿಸ್ಬೇಕಂದ್ರೆ ಎಲ್ಲದರಲ್ಲೂ ಸೇಮ್ ಕಂಬನ ಹಾಕ್ಕೊಂಡೋಗಿ ನಾನಿಲ್ಲಿ 10 ಹಾಕ್ತಾಯಿದ್ದೀನಿ. ಸೊ ನೆಕ್ಸ್ಟು ನಾನು 10 ಹಾಕ್ಕೊಂಡು ಹೋಗ್ತೀನಿ. ಸೊ ಒಂದೇ ಲೆವೆಲಿಗೆ ಬರುತ್ತೆ. ಸೊ ನೋಡ್ತಿರ್ಬೋದು ನೀವು, 12 ಕಂಬನ ಹಾಕ್ತಾಯಿದ್ದೀನಿ ಅದರೊಳಗಡೆ. ಇವಾಗ ಆಗಿದೆ. ಅದು ಇಟ್ಕೊಂಡು ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ಲಾಕ್ನ ಮಾಡ್ಕೋಬೇಕು. ನೆಕ್ಸ್ಟ್ ಸೇಮ್ ಇವಾಗ ಏನಾಗಿದೆ ಅದೇ ಥರ ಬೀಡನ್ನ ಹಾಕಿ ಮತ್ತೆ ಕಂಟಿನ್ಯೂ ಮಾಡೋದು. ಇವಾಗ ಮತ್ತೆ ಬೀಡ್ ಹಾಕ್ತಾಯಿದ್ದೀನಿ. ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡಿ ತ್ರಿಬಲ್ ಕ್ರೋಶೆ ಒಂಚೂರು ಅದಷ್ಟು ಎಲ್ಲಿಗೆ ಬರುತ್ತೆ ಬೀಡನ್ನ ನೋಡ್ಕೊಂಡು ಒಂಚೂರು ಮುಂದೆಗಡೆ ಬೀಡನ್ನು ತ್ರಿಬಲ್ ಕ್ರೋಶನ ಹಾಕೋಬೇಕು. ತ್ರಿಬಲ್ ಕ್ರೋಶೆ ಹಾಕಿ 2 ಚೈನು ನಾವು ಒಂದು ಕಂಬ ಥರನೇ ಕನ್ಸಿಡರ್ ಮಾಡ್ತೀವಿ. ಸೊ ನೆಕ್ಸ್ಟು 9 ಕಂಬನ ಹಾಕಬೇಕು. ಕಂಬ ಅಥವಾ ಡಬಲ್ ಕ್ರೋಶೆ ಹಿಂಗೆ ಬೇಕಾದರೂ ಅಂದ್ಕೊಳ್ಳಿ, 2 ಒಂದೇ. ಸೊ ನೀವೆಲ್ಲದರಲ್ಲೂ ಒಂದೇ ಹಾಕ್ಕೊಂಡೋದ್ರೆ ಒಂದೇ ಥರ ಬರುತ್ತೆ, ಒಂದೇ ಲೆವೆಲಿಗೆ ಇರುತ್ತೆ, ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲ ನೀವು ಒಂದರಲ್ಲಿ 10, 12 ಹಾಕಿದ್ರೆ ಒಂದು ದೊಡ್ಡ ಒಂದು ಚಿಕ್ಕ ಆರ್ಚ್ ಕಂಡಂಗೆ ಕಾಣುತ್ತೆ. ಸೊ ನೀವು ಮೇಂಟೈನ್ ಮಾಡಿ, ಎಲ್ಲದು ಒಂದೇ ನಂಬರ್ ಹಾಕಲಿಕ್ಕೆ. ಎಲ್ಲೋ ಒಂದೊಂದು ಮಿಸ್ ಆಗುತ್ತೆ, ಬಟ್ ಜಾಸ್ತಿ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಇವಾಗ ಆಗಿದೆ. ಲಾಸ್ಟಿಗೆ ಅದು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋದು. ಸೊ ನಾನಿಲ್ಲಿ 1 ಕುಚ್ಚು 3 ಆರ್ಚು ಈ ಥರ ಮಾಡ್ಕೊಂಡು ಹೋಗಿದ್ದೀನಿ ನೋಡಿ. ಇದಾಗಿದೆ 10. ಇವಾಗ ಲಾಕ್ ಮಾಡ್ಕೋತಾ ಇದ್ದೀನಿ. ಇವಾಗ ಸೇಮ್ ಮತ್ತೆ ಇದನ್ನೇ ರಿಪೀಟ್, ಮತ್ತೆ ಸ್ಟೋನ್ ಹಾಕಿ ಮತ್ತೆ ಸೇಮ್ ತ್ರಿಬಲ್ ಕ್ರೋಶನ ಹಾಕಿ ಮತ್ತು 10 ಕಂಬನ ಸೇಮ್ ಕಂಟಿನ್ಯೂ ಮಾಡೋದು ಅಷ್ಟೇ. ಸೊ ನಾನು ಮತ್ತೆ ಇಲ್ಲಿ ಬೀಡ್ ಹಾಕಿ ಬೀಡ್ ಲಾಕ್ ಮಾಡಿ ಮತ್ತೆ ತ್ರಿಬಲ್ ಕ್ರೋಶನ ಹಾಕಿ ಮತ್ತೆ 10 ಕಂಬ ಹಾಕ್ತೀನಿ. ತ್ರಿಬಲ್ ಕ್ರೋಶೆ, 2 ಚೈನ್, ಆಮೇಲಿಂದ ಅದರೊಳಗಡೆ 9 ಕಂಬ. ಸೊ ನಾನಿಲ್ಲಿ 3 ಆರ್ಚು 1 ಕುಚ್ಚಿಗೆ ಜಾಗ ಬಿಟ್ಕೋತಾ ಇದ್ದೀನಿ. ನಿಮಗೆ ಬೇಕಂದರೆ 1 ಆರ್ಚು 1 ಕುಚ್ಚು ಆ ಥರನೂ ಕಟ್ಕೋಬೋದು, ಇಲ್ಲ 2 ಆರ್ಚು 1 ಕುಚ್ಚು ಈ ಥರನೂ ಕಟ್ಕೋಬೋದು. ನಿಮಗೆ ಹೆಂಗೆ ಕಂಫರ್ಟಬಲ್ ಅನಿಸುತ್ತೆ ಹಂಗೆ ಕಟ್ಕೋಬೋದು. ಇದು ತುಂಬ ಈಸಿ ಡಿಸೈನ್, ಜಸ್ಟ್ 1.5 ಗಂಟೆಯಲ್ಲಿ ಪೂರ್ತಿ ಕುಚ್ಚು ಕಟ್ಟು ಡ್ರೆಸ್ ಸ್ಯಾರಿ ಎಲ್ಲ ಮುಗ್ದೋಗುತ್ತೆ. ಆರಾಮಾಗಿ
ಈಸಿಯಾಗಿ ಹಾಕೋಬೋದು. ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು, ಏನೂ ಕಷ್ಟ ಇರೋಲ್ಲ, ಆರಾಮಾಗಿ ಹಾಕೋಬೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇದನ್ನು ನೀವು ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡು ಮನೇಲೇ ಕೂತ್ಕೊಂಡು ಸಾರಿ ಕುಚ್ಚು ಕಲಿಬೇಕು ಅನ್ನೋರಿಗೆ ಖಂಡಿತವಾಗಿಯೂ ಶೇರ್ ಮಾಡಿ. ಸೊ ಇದು ಕಂಪ್ಲೀಟ್ ಆಗಿದೆ. ಸೊ ಇಲ್ಲಿ 3rd ಆರ್ಚ್ ಕಂಪ್ಲೀಟ್ ಆಗಿದೆ. ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಇವಾಗ 3 ಆರ್ಚ್ ಆಗಿದೆಯಲ್ಲ, ಸೊ ನಾನಿವಾಗ ಏನು ಕುಚ್ಚಿಗೆ ಏನು ಬೇಕೋ ಆ ಥರ 5 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ. ಸೊ ನಾನಿಲ್ಲಿ 3 ಆರ್ಚು 1 ಕುಚ್ಚಿಗೆ ಜಾಗ ಬಿಟ್ಕೊಂಡಿದ್ದೀನಿ. ಇದಾಗಿತ್ತು ಇವತ್ತಿನ ವೀಡಿಯೋಸ್. ಸೊ ಫೈನಲಿ ಕುಚ್ಚು ಕಟ್ಟಾದ್ಮೇಲೆ ಈ ರೀತಿಯಾಗಿ ಕಾಣುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.